ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ವಿಶ್ವನಾಥ್ರವರೇ, ನಮ್ಮ ಪಕ್ಷದ ಯಲಹಂಕ ಕ್ಷೇತ್ರ ಅಧ್ಯಕ್ಷರಾದ ಕೃಷ್ಣಪ್ಪನವರೇ, ನಗರ ಜಿಲ್ಲೆಯ ಉಸ್ತುವಾರಿಗಳಾದ ಎಸ್.ಎನ್. ರಾಜಣ್ಣವರೇ, ಚಂದ್ರಶೇಖರ್ ಅವರೇ, ಸೀನಪ್ಪನವರೇ, ಗೋವಿಂದಪ್ಪನವರೇ, ಕವಿತಾ ರೆಡ್ಡಿ ಅವರೇ, ಸತೀಶ್ ರವರೇ, ಇನ್ನೋರ್ವ ಸ್ನೇಹಿತರಾದ ಸತೀಶ್ ರವರೇ, ಮೂರ್ತಿ ಅವರೇ, ತಿಮ್ಮರ್ಸಪ್ಪನವರೇ, ಬೈಲಪ್ಪನವರೇ, ಪ್ರವೀಣ್ ರವರೇ, ಹಿಂಭಾಗದಲ್ಲಿ ಹೋಗ್ತಾ ಎಲ್ಲ ನಮ್ಮ ಪಕ್ಷದ JDS ಮತ್ತು BJP ಪಕ್ಷದ ನಾಯಕರುಗಳೇ, ಈ ಒಂದು ಸಭೆಗೆ ಬಂದಿರತಕ್ಕಂಥ ಎಲ್ಲ ಸಮಾನ ಮನಸ್ಕ ಕಾರ್ಯಕರ್ತ ಬಂಧುಗಳೇ, ಇವತ್ತು ಇಡೀ ದೇಶದಲ್ಲಿ ಚುನಾವಣೆ ಪ್ರಾರಂಭ ಆಗಿದೆ. ಅದರಲ್ಲೂ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ BJP ವತಿಯಿಂದ NDA ಅಭ್ಯರ್ಥಿಯಾಗಿ ಸುಧಾಕರ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಈ ಸ್ಪರ್ಧೆಯನ್ನ JDS ಮತ್ತು BJP ಇಬ್ಬರು ಸಮಾನ ಮನಸ್ಸಿನ ಚುನಾವಣೆ ನಡೆಸಬೇಕಾಗಿದೆ. ಇದು ಹೊಸ ಪ್ರಯೋಗ. ಮೊದಲು ನಾವು ನಿಮ್ಮನ್ನ ನೀವು ನಮ್ಮನ್ನ ವಿರೋಧಿಸುವಂತ ಕಾಲ ಹೋಯಿತು. ಇವತ್ತು ಏನಪ್ಪ ಅಂದ್ರೆ ದೇಶದಲ್ಲಿ ಎಲ್ಲರ ಕೂಗು ಮೋದಿಯವರನ್ನ ಪ್ರಧಾನಿ ಮಾಡಬೇಕು ಅನ್ನೋ ಕೂಗಿನಿಂದ ವಿಶ್ವ ಮೆಚ್ಚಿದ ನಾಯಕರನ್ನಾಗಿ ನಮ್ಮ ಪಕ್ಷದ ನಾಯಕರಾದ ದೇವೇಗೌಡರು, ಕುಮಾರಸ್ವಾಮಿ ಅವರು ಎಲ್ಲರೂ ಒಪ್ಪಿ ಇವತ್ತು ರಾಜ್ಯದಲ್ಲಿ NDA ಅಭ್ಯರ್ಥಿಗಳಾಗಿ ನಾವು 28 ಕ್ಷೇತ್ರಗಳಲ್ಲಿ BJP ಮತ್ತು JDS ಅನ್ನ ಸ್ಪರ್ಧೆ ಮಾಡಿದ್ದೀವಿ. ಆ ಒಂದು ಭಾಗದಲ್ಲಿ JDS ಪಕ್ಷಕ್ಕೆ 3, BJPಗೆ 25 ಅಂದ್ರೆ ಇದು JDS BJP ಅನ್ನೋ ಒಂದು ಇದು ಬರಲ್ಲ. NDA ಅಭ್ಯರ್ಥಿಗಳು ನಮ್ಮ ಅಭ್ಯರ್ಥಿಗಳು. ಅದರಲ್ಲೂ ನಮ್ಮ ಕ್ಷೇತ್ರದಲ್ಲಿ SR ವಿಶ್ವನಾಥ್ರವರ ಪ್ರಯತ್ನ ತುಂಬ ಇದೆ. ಒಂದು ದುರ್ದೈವ ಏನಂದ್ರೆ ಹೈಕಮಾಂಡ್ ನಿರ್ಣಯ, ಅವರ ಸುಪುತ್ರರು ಇವತ್ತು ಕ್ಯಾಂಡಿಡೇಟ್ ಆಗಿದ್ರೆ ವಿಜೃಂಭಣೆ ಇನ್ನೂ ಜೋರಾಗಿರ್ತಾ ಇತ್ತು. ಆದರೂ ಸಹ ಏನು ಮಾಡೋಕ್ಕಾಗಲ್ಲ. ಹೈಕಮಾಂಡ್ ತೀರ್ಮಾನದಂತೆ ಇವತ್ತು ಸುಧಾಕರ್ ಅವರು ನಮ್ಮ BJP ಪಕ್ಷದ ಲೋಕಸಭಾ ಅಭ್ಯರ್ಥಿಗಳಾಗಿದ್ದಾರೆ. ಈ ಅಭ್ಯರ್ಥಿಯನ್ನ ನಾವು ಗೆಲ್ಲಿಸಲೇಬೇಕು ಅನ್ನೋ ಪಣನ ನಾವೆಲ್ಲ ಇವತ್ತೇನು ತಾವೆಲ್ಲ ಕಾರ್ಯಕರ್ತ ಬಂಧುಗಳು ಬಂದಿದ್ದೀರಿ. ಅದರಲ್ಲೂ ಕಳೆದ ಬಾರಿ ಚುನಾವಣೆಯಲ್ಲಿ ಬೇರೆ ಥರ ಆಯಿತು. ನಮ್ಮ ಪಕ್ಷ ಮತ್ತೆ ಕಾಂಗ್ರೆಸ್ ಸೇರಿದಾಗ ವಿಶ್ವನಾಥ್ ಅವರ ಪ್ರಯತ್ನದಲ್ಲಿ ಬಚ್ಚೇಗೌಡರಿಗೆ ಸುಮಾರು 75,000 ಮತ ಲೀಡ್ ಕೊಟ್ಟಿದ್ರು. ಈಗ ಪ್ರಶ್ನೆ ಏನಂದ್ರೆ ನಮ್ಮ JDSನವ್ರು ಕಿವಿ ಮಾತು ಹೇಳೋದು, ನಾವು ಆ 75,000ಕ್ಕೆ ನಿಲ್ಲಿಸಿದ್ರೆ ನಮ್ಮ ಪ್ರಯತ್ನ ಶೂನ್ಯ ಅನ್ನೋದು ಕಂಡು ಬರ್ತದೆ. ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಪಕ್ಷಭೇದವನ್ನ ಮರೆತು NDA ಅಭ್ಯರ್ಥಿ ಅಂತ ಹೇಳಿ ನಾವು ಸುಮಾರು 1 ಲಕ್ಷ ಮತಗಳಿಂದ ಆದರೂ ಈ ಯಲಹಂಕ ಕ್ಷೇತ್ರದಲ್ಲಿ ಲೀಡ್ ಕೊಟ್ಟಾಗ ಮಾತ್ರ ವಿಶ್ವನಾಥ್ ಅವರಿಗೆ ವೇದಿಕೆ ಮೇಲೆ ಕೂತಿರುವಂತ ಎಲ್ಲ ನಾಯಕರಿಗೆ ಒಂದು ಗೌರವ ಬರುವಂತ ಕೆಲಸ ಆಗುತ್ತೆ. ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಆದಷ್ಟು ನಮ್ಮ ಕಾರ್ಯಕರ್ತರು, ಎರಡೂ ಪಕ್ಷದ ಕಾರ್ಯಕರ್ತರು ನಿಷ್ಠಾವಂತರು ಇದ್ದೀರಿ. ಆದರೂ ಸಹ ನಾವೇನ್ ಮಾಡ್ತೀವಿ ಅಂದ್ರೆ ಮತದಾರರ ಬಳಿ ಹೋಗ್ತಾ ಇಲ್ಲ. ನಾವು ಈಗಾಗಲೇ ಕಂಡಂಗೆ ಹನುಮಯ್ಯನವರು ಭಾನುವಾರ ನಮ್ಮ ಪಟಾಲಮ್ಮನ ದೇವಸ್ಥಾನದಿಂದ ಪಂಚಾಯತಿ ಹೋಗ್ಬೇಕು ಅಂತ ಪ್ರೋಗ್ರಾಮ್ನ ಫಿಕ್ಸ್ ಮಾಡಿದ್ದಾರೆ. ಆಯಾ ಭಾಗದಲ್ಲಿ ನಮ್ಮ ಕಾರ್ಯಕರ್ತರುಗಳು ಮತ್ತು BJP JDS ಕಾರ್ಯಕರ್ತರು ಸೇರಿ ಮುಂದಿನ ದಿವಸದ ರೂಪುರೇಷೆಗಳನ್ನ ವಿಶ್ವನಾಥ್ ಅವರು ಹೇಳ್ತಾರೆ. ಆ ಥರದಲ್ಲಿ ಕೂಡಿ ನಾವು ಅದರಲ್ಲೂ ಹೆಣ್ಣು ಮಕ್ಕಳ ಮನವೊಲಿಸಬೇಕಾಗುತ್ತೆ. ಇವತ್ತು ಇಡೀ ರಾಷ್ಟ್ರ, ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಎರಡರ ಮೇಲೆ ನಿಂತಿದೆ. ಒಂದು ಬಿಟ್ಟಿ ಭಾಗ್ಯ, ಇನ್ನೊಂದು ಮೋದಿಯವರ ಶಕ್ತಿ. ಇದು ನಾವು ಮೋದಿಯವರ ಶಕ್ತಿ ಮತ್ತು ದೇಶದ ಬಗ್ಗೆ ಹೇಳಬೇಕು. ತಾತ್ಕಾಲಿಕವಾದ ಭಾಗ್ಯಗಳನ್ನ ಕೆಲವು ತಲೆಗೆ ತುಂಬುತ್ತಾ ಇದ್ದಾರೆ ಕಾಂಗ್ರೆಸ್ನವರು.
ಅದನ್ನ ಹೋಗ್ಲಾಡಿಸ್ಬೇಕು ಅಂದರೆ ಈಗಾಗಲೇ ಭಾಗ್ಯಗಳಿಗೆ ಅವರು ಚುನಾವಣಾ ಪೂರ್ವದಲ್ಲಿ ಎಲ್ರಿಗೂ ಮಾತು ಕೊಟ್ಟಂತೆ ನಡ್ಕೊಳ್ತೀವಿ ಅಂತಿದ್ರೆ ಮುಂದೆ ಹೇಗೆ ನಡ್ಕೊಳ್ತಾರೆ ಅನ್ನೋ ಗೊತ್ತಿಲ್ಲ. ಆದರೂ ಸಹ ರಾಜ್ಯಕ್ಕೆ ಸೀಮಿತವಾಗಿರಲಿ, ಅದು ರಾಷ್ಟ್ರಕ್ಕೆ ಹೋದಾಗ ಖಂಡಿತವಾಗಲೂ ನಾವು BJPಯನ್ನು 400 ಸೀಟುಗಳವರೆಗೆ ತಗೊಂಡಿರ್ಬೇಕಂದ್ರೆ 399 ಇಡೀ ದೇಶದಲ್ಲಾದರೆ 400ನೇದು ನಮ್ಮ ಯಲಹಂಕದ್ದಾಗಬೇಕು ಅಂತ ಆದರೆ ನಮ್ಮೆಲ್ಲರ ಆಸೆ. ಹಾಗಾಗಿ ಈ ಚುನಾವಣೆಯ ರೂಪುರೇಷೆಗಳನ್ನು ಏನು ವೇದಿಕೆ ಮೇಲೆ ಇರ್ತಕ್ಕಂಥ ರಾಜಣ್ಣವ್ರು ಇರ್ಬೋದು, ಹನುಮಯ್ಯನವ್ರು ಇರ್ಬೋದು, ವಿಶ್ವನಾಥ್ ಅವರು ಇರ್ಬೋದು, ಕೃಷ್ಣಪ್ಪನವ್ರು ಇರ್ಬೋದು, ಎಲ್ಲರೂ ಸೇರಿ ಚುನಾವಣಾ ಸಿದ್ಧತೆಯನ್ನು ಇನ್ನು ನಾವು ಕಾರ್ಯಪ್ರವೃತ್ತರಾಗಬೇಕು. ಇವತ್ತಾಗಲೇ 12ನೇ ತಾರೀಕು ಆಗಿದೆ. ಇನ್ನು ಕೇವಲ ಚುನಾವಣಾ ಪ್ರಚಾರ ಎಲ್ಲವೂ 12 ದಿವಸದಲ್ಲಿ ಮುಗಿಯಬೇಕಾಗುತ್ತೆ. ಆದ್ದರಿಂದ ತಾವೆಲ್ಲ ದಯವಿಟ್ಟು ಮನೆ ಮನೆಗೆ ಜನಗಳಿಗೆ ಅರಿವು ಮೂಡಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಆ ಕೆಲಸವನ್ನು ಪ್ರಾಮಾಣಿಕವಾಗಿ ತಾವೆಲ್ಲ ಮಾಡ್ತೀರಿ ಅಂತ ನಂಬಿ ಈ ಒಂದು ಸಮಾನ JDS ಮತ್ತು BJPಯ ಸಮನ್ವಯ ಸಭೆಯನ್ನು ಸಮಾನ ಮನಸ್ಸೆಲ್ಲ ಸೇರಿದ್ದೀವಿ. ನಾವೆಲ್ಲ ಸೇರಿ ಸುಧಾಕರ್ ಅವ್ರನ್ನ ಗೆಲ್ಲಿಸೋ ಜೊತೆಗೆ ಮೋದಿ ಅವ್ರನ್ನ ಈ ರಾಷ್ಟ್ರದ ಪ್ರಧಾನಿಗಳನ್ನು ಮಾಡೋ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾ, ವೇದಿಕೆಯಲ್ಲಿ ಜಾಸ್ತಿ ಭಾಷಣ ಮಾಡೋದ್ರಿಂದ ಏನು ಪ್ರಯೋಜನ ಬರೋಲ್ಲ. ನಾವೆಲ್ಲ ಕಾರ್ಯಪ್ರವೃತ್ತರಾಗಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.